ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಮಹಾಬೋಧಕನ ಭೋಜನ ವೇಳೆಯ ಸಂಭಾಷಣೆಗಳು. ರೆಫರೆನ್ಸ್ ಪುಟ 3831, ಪುಟದ ಸಂಖ್ಯೆ 28-29. ಒಳ್ಳೆಯದನ್ನು ಮಾಡುವ ಸಾಮರ್ಥ್ಯದ ಆಶಿಸುವಿಕೆ. ಈ ಮಾರ್ಗದವರು ಸ್ವಾರ್ಥಪರರಾಗಿ ಆ ರಾಜ್ಯದಲ್ಲಿನ ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಪಡೆಯುವ ಸಂಬಂಧದಲ್ಲಿ ಇತರರು ಕರ್ತನ ಕೈಯಿಂದ ಸ್ವೀಕರಿಸುವುದಕ್ಕಿಂತಲೂ ಉತ್ಕೃಷ್ಟವಾದುದನ್ನು ಬಯಸುತ್ತಿರುವರೆಂದು ಆತ್ಮಿಕ ವಿಷಯಗಳಿಗೆ ಕುರುಡಾಗಿರುವ ಅಥವಾ ಇತರ ಕಾರಣಗಳಿಂದಾಗಿ ದೇವರ ರಾಜ್ಯದ ಪ್ರಭಾವವುಳ್ಳ ಸುವಾರ್ತೆಯನ್ನು ನಿಷ್ಫಲಗೊಳಿಸುವವರಾದ ಕೆಲವರಿಂದ ನಾವು ಆಗಾಗ್ಗೆ ಆಪಾದಿಸಲ್ಪಡುತ್ತಿರುವೆವು. ಇದು ಸಂಪೂರ್ಣವಾಗಿ ಅನ್ಯಾಯದಿಂದ ಕೂಡಿರುವ ಅಯುಕ್ತವಾದ ಆರೋಪವಾಗಿರುವುದು. ಏಕೆಂದರೆ ನಮಗೆ ತಿಳಿದಿರುವಂತೆ ಈಗಿನ ಕಾಲದಲ್ಲಿ ಪ್ರಕಟವಾಗಿರುವ ಸತ್ಯಾರ್ಥದ ವಿಷಯದಲ್ಲಿ ಆಸಕ್ತರಾಗಿರುವವರಲ್ಲಿ ಬಹುಪಾಲಿನವರು ಘನತೆ, ಗೌರವಗಳನ್ನು ಪಡೆಯುವ ಬಗ್ಗೆ ಅತಿ ದೊಡ್ಡ ಆಕಾಂಕ್ಷೆಯುಳ್ಳವರಲ್ಲ. ಅವರು ಮದುವೆಯ ಆ ಮಹಾ ಔತಣಕೂಟದಲ್ಲಿ ಯಾವ ಸ್ಥಳವನ್ನಾದರೂ ಪಡೆಯಲು, ಅಂದರೆ ಆ ಭವ್ಯವಾದ ಮೊದಲಗಿತ್ತಿಯ ವರ್ಗದಲ್ಲಿನ ಯಾವ ಬಗೆಯ ಸದಸ್ಯ ಸ್ಥಾನವನ್ನಾದರೂ ಹೊಂದಲು, ಭೂಲೋಕದ ಎಲ್ಲ ಕುಲಗಳನ್ನು ಆಶೀರ್ವದಿಸಲು, ಪರಲೋಕದ ಮೊದಲಿಂಗನ್ನು ನಿರ್ವಹಿಸಲಿರುವ ಆಶ್ಚರ್ಯಕರವೂ ಶ್ರೇಷ್ಠವೂ ಆದ ಆ ಕಾರ್ಯದಲ್ಲಿ ಭಾಗವಹಿಸುವ ಯಾವ ಬಗೆಯ ಅವಕಾಶಕ್ಕಾದರೂ ಅವರು ಆಕಾಂಕ್ಷಿತರಾಗಿರುವರು. ದೇವರ ವಾಕ್ಯದಲ್ಲಿ ಸರಳವಾಗಿ ತಿಳಿಸಲ್ಪಟ್ಟಿರುವ ಸಂಗತಿಗಳ ಹೊರತಾಗಿ ಆ ಅತ್ಯುನ್ನತ ಘನತೆ, ಗೌರವ, ಪ್ರಭಾವ, ನಿರ್ಲಯತ್ವ ಇವುಗಳನ್ನು ಪಡೆಯುವ ವಿಷಯವಾಗಿ ತಮ್ಮನ್ನು ಹೋಲಿಸಿಕೊಂಡು ಆಲೋಚಿಸುವುದು ನಮ್ಮಲ್ಲಿ ಯಾರ ಮನಸ್ಸಿಗೂ ಹೊಳೆದಿರುವುದಿಲ್ಲ. ಆದರೆ ನಾವು ಇವುಗಳನ್ನು ಕಂಡುಕೊಂಡವರಾಗಿ ಯಾವ ಸ್ಥಾನಕ್ಕಾದರೂ ಯೋಗ್ಯರೆಂದು ಎಣಿಸಲ್ಪಟ್ಟಾಗ ಕರ್ತನು ಬಯಸಿರುವಂತೆ ನಾವು ಅದನ್ನು ಸ್ವೀಕರಿಸಿಕೊಂಡು ಕರ್ತನ ಚಿತ್ತದ ಪ್ರಕಾರವಾಗಿರುವ ಉದ್ದೇಶ ಹಾಗೂ ಪ್ರಯತ್ನಗಳನ್ನು ಉಂಟು ಮಾಡುವ ಬಗ್ಗೆ ಅದು ನಮ್ಮಲ್ಲಿ ಕಾರ್ಯವೆಸಗುವಂತೆ ಮಾಡುವುದು ನಂಬಿಕೆಯ ವಿಷಯವಾಗಿರುವ ನಮ್ಮೆಲ್ಲರ ಕರ್ತವ್ಯವಾಗಿರುವುದು. ನಮ್ಮ ಅನುಭವಕ್ಕೆ ಬಂದಿರುವ ಪ್ರಕಾರ ಇದರಲ್ಲಿರುವ ದೊಡ್ಡ ತೊಡಕು ಏನೆಂದರೆ, ಕೇವಲ ಅದು ಆ ರಾಜ್ಯದಲ್ಲಿನ ಪ್ರಭಾವ, ಮಾನ, ಅಧಿಕಾರ ಸ್ಥಾನ ಪಡೆಯುವ ವಿಷಯವಾಗಿ ನಮ್ಮಲ್ಲಿರುವ ಮಹತ್ವಾಕಾಂಕ್ಷೆಯ ಬಗ್ಗೆ ಮಾತ್ರವಾಗಿರದೆ, ಅದು ಈಗಿನ ನಮ್ಮ ಜೀವಿತದ ಕಾಲದ ಮಹತ್ವಾಕಾಂಕ್ಷೆಯ ವಿಷಯವಾಗಿ, ಅಂದರೆ ತೆರೆಯ ಈಚೆ ಕಡೆಯಲ್ಲಿ ಯಾರು ಹೆಚ್ಚಿನವರು ಎನ್ನುವ ಬಗೆಯೂ ಇರುವುದು. ನಾವು ಗಮನಿಸಿರುವುದೇನೆಂದರೆ, ಕರ್ತನ ಹಿಂಬಾಲಕರಲ್ಲಿ ಬಹು ಪ್ರತಿಭೆ, ಸಾಮರ್ಥ್ಯಗಳನ್ನು ಪಡೆದಿರುವವರಲ್ಲಿ ಅತಿ ಹೆಚ್ಚು ಮನಸ್ಸಾಕ್ಷಿ ಪೀಡಿತರಲ್ಲಿ ಕೆಲವರು ಈ ಸಂಬಂಧವಾಗಿ ಅಪಾಯದ ಸ್ಥಿತಿಯಲ್ಲಿರುವರೆಂಬುದು. ನಮ್ಮ ಸಾಮರ್ಥ್ಯವೆಲ್ಲವನ್ನು ಬಳಸಿಕೊಂಡು ಈ ಸಂಗತಿಯನ್ನು ಸಾಧಾರಣವಾಗಿ ಎಲ್ಲರ ಗಮನಕ್ಕೆ ತಂದು ದೇವಜನರಲ್ಲಿ ಯಾರಿಗಾದರೂ ಚಿಕ್ಕ ಹಿಂಡಿನಲ್ಲಿ ಒಂದು ಪಾಲನ್ನು ಅಂಗೀಕರಿಸಿಕೊಳ್ಳಲು ತನಗೆ ಹೆಮ್ಮೆ ಎಂಬುದು ನಿಜವಾಗಿಯೂ ಸಂಪೂರ್ಣವಾಗಿ ಅಡ್ಡಿ ಮಾಡುತ್ತಿಲ್ಲವಾದಲ್ಲಿ, ಅಂಥವನು ಈಗಿನ ಕಾಲದಲ್ಲಿ ಪ್ರಭಾವ, ಘನತೆ, ಗೌರವಗಳಿಗಾಗಿ ಹಾತೊರೆಯುವ ಆಕಾಂಕ್ಷೆ ಹೊಂದಿರುವುದು ಖಂಡಿತವಾಗಿಯೂ ಅಂಥವನಿಗೆ ತಾನು ದೇವಾನುಗ್ರಹ ಹೊಂದಿದವನಾಗಿ ಅಂತಿಮವಾಗಿ ಬಹುದೀನತೆಯುಳ್ಳ ಸ್ಥಾನವನ್ನು ಆ ರಾಜ್ಯದಲ್ಲಿ ಪಡೆದುಕೊಳ್ಳುವ ಅವಕಾಶವನ್ನು ಕಳೆದುಕೊಳ್ಳುವಂಥ ಸಂಭವವಿರುವುದೆಂಬುದನ್ನು ಕಂಡುಕೊಳ್ಳುವಂತೆ ಮಾಡುವುದು ಇದರ ಬಗ್ಗೆ ನಾವು ಮಾಡುವ ಕರ್ತವ್ಯದ ಒಂದು ಭಾಗವಾಗಿರುವುದು. ನಾವು ಅಪೊಸ್ತಲನ ಈ ಬುದ್ಧಿ ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು.